ನೀವು ಅದು ಪ್ರೂಫ್ ಸಮೇತ ಇದೆ. ನಿಮ್ಮ ಪ್ರಿಮಿಸಸ್ ಅಲ್ಲಿರೋ ಕಾರ್ಗಳನ್ನ ನಾವು ಮಾತಾಡ್ತಾ ಇರೋದು. ಎಲ್ಲೋ ಇರೋ ಬಿಲ್ಡಿಂಗ್ ನಿಮ್ಮೊಬ್ಬರಿಗೆ ಸರ್ ತಾವು ಗೊತ್ತಾಗಲಿಲ್ಲ ಸರ್. ನಾನು ID ಕಾರ್ಡ್ ತೋರಿಸಿ. ಜಾಯಿಂಟ್ ಕಮಿಷನರ್ ಅವ್ರ ಹತ್ರ ಮಾತಾಡ್ಬೇಕಿತ್ತು ಸರ್. ಏನು ಸಮಾಚಾರ ಇಲ್ಲಿ ನೋಡಿ, ಇಲ್ಲಿ ಅಲ್ಲ ಒಂದು ನಿಮಿಷ. ಜಾಯಿಂಟ್ ಕಮಿಷನರ್ ಮೊದಲನೇ ವಿಚಾರ CTO ಜಾಯಿಂಟ್ ಕಮಿಷನರ್ ಮಾತಾಡ್ತಾರೆ. ಏನಾದ್ರು ಕೇಳಿ ಸರ್. CTO ಅಂದ್ರೆ ಅಫಿಷಿಯಲ್ ಅಲ್ವಾ ಸರ್? ನಾನೇನು ಹೇಳಿದೆ ನೀವು ಬನ್ನಿ ಅಲ್ಲೇ ಮಾತಾಡೋಣ. ವಿಚಾರ ಹೇಳಿ ಸರ್. ನಾವು 10 ಜನ ಸರಿ ಹೇಳಿ ಸರ್. ಮಾಡ್ಬೇಡಿ, ಹೇಳಿ ಏನು ಏನಿದೆ ಹೇಳಿ. ಈಗ 2 ವಿಚಾರಕ್ಕೆ ಬಂದಿದ್ದೀವಿ ನಾವು. ಒಂದು ಇದು ತೋರಿಸ್ತಾ ಇದೀವಿ ನಿಮ್ಮ ಪ್ರಿಮೈಸಸ್ ಒಳಗಡೆ ಅಲ್ಲ ಸರ್. ನಿಮ್ಗೆ ವಿಚಾರ ತಿಳಿಸಿ ಫಸ್ಟ್ ಕೇಳಿ. ಲೈವ್ ಮಾಡ್ತಾರೆ, ನಾವು ರೆಕಾರ್ಡ್ ಮಾಡ್ತಾ ಇಲ್ಲ. ಲೈವ್ ಮಾಡ್ತಾ ಇದ್ದೀವಿ. ಸಿಸಿ ಕ್ಯಾಮ್ರಾ ಅವ್ರು ಮಾತಾಡೋದು ಹೆಂಗೆ ಸರ್? ಡಿವಿಯೇಟ್ ಆಗೋದು ಬೇಡ ಸರ್. ಈಗ ರೆಕಾರ್ಡ್ ಆಗುತ್ತೆ. ಓಕೆ, ಲೈವ್ ಅಲ್ಲಿ ಹೋಗ್ತಾ ಇದೆ. ಈಗ ಏನಂದ್ರೆ 2 ವಿಚಾರ ಇದೆ. ಒಂದು 100 ವೆಹಿಕಲ್ ಅಷ್ಟು ಅಲ್ಲಿ ಡಿಸ್ಕಾರ್ಡ್ ಆಗದೆ ಇರುವಂತಹ ವೆಹಿಕಲ್ಗಳು ಐ ಥಿಂಕ್ ಸಮ್ ಆಫ್ ದಮ್ ಕ್ಯಾನ್ ಬಿ ಯೂಸ್ಡ್ ಈವನ್ ಟುಡೇ. ಯಾವುದು ಅನ್ಯೂಸ್ಡ್ ಐಟಮ್ಸ್ ನಿಮ್ಮ ಪ್ರಿಮೈಸಸ್ ಹೇಳ್ಬಿಡ್ತೀನಿ ಸರ್. ಬಿಲ್ಡಿಂಗ್ ಟು ಕಂಟ್ರೋಲ್ ಬೈ ಅಡಿಷನಲ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ ಎನ್ಫೋರ್ಸ್ಮೆಂಟ್ IAS ಆಫೀಸರ್. ಎಲ್ಲಿದೆ ಅದು ಬಿ ಬ್ಲಾಕ್ ಅಲ್ಲಿ ಇದೆ. 3rd ಫ್ಲೋರ್ಗೆ ಹೋಗಬೇಕು. ಇಲ್ಲಿ ನಾವು ಕೇಳಿದ್ರೆ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ನಾವು ಏನು ಹೇಳಕ್ಕಾಗಲ್ಲ. ಇದು ಡಿವಿಷನ್ ಆಫೀಸು. ಅಲ್ಲಿ 3rd ಫ್ಲೋರ್ ನಲ್ಲಿ IAS ಆಫೀಸರ್ ಇದ್ದಾರೆ, ಅನೀಸ್ ಕನ್ಮನಿ ಜಾಯ್ ಅಂತ ಹೇಳಿ. ಅವ್ರ ಹತ್ರ ಹೋಗಿ ವೆಹಿಕಲ್ ಬಗ್ಗೆ ಆಗ್ಲಿ, ಅಲ್ಲಿ ನಿಲ್ಸಿರೋರು ಇದು ಟ್ರಕ್ಗಳ ಬಗ್ಗೆ ಆಗಲಿ ನಮಗೆ ಅದು ಸೀಸ್ ಮಾಡಿರೋ ವೆಹಿಕಲ್ಸ್ ನಾವು ಹೇಳ್ತಾರೆ ವೆಹಿಕಲ್ಸ್ ಬಗ್ಗೆ. ಡಿಸ್ಕಾರ್ಡ್ ಅಂದ್ರೆ ಅವೆಲ್ಲ ಸ್ಕ್ರಾಪ್ ಇದಾವೆ. ಕಮಿಷನ್ ಆಫೀಸ್ಗೆ ಇಂಟಿಮೇಟ್ ಮಾಡಿದಾರೆ. ಸ್ಕ್ರಾಪ್ ವೆಹಿಕಲ್ಸ್ ಎಷ್ಟು ವರ್ಷ ಇದೆ ಸರ್? ಸರ್ 15 ವರ್ಷ ಆದ್ಮೇಲೆ ಸ್ಕ್ರಾಪ್ ಮಾಡಬೇಕು. ಎಲ್ಲ ಒಂದೇ ವರ್ಷ ಅಥವಾ 2 ವರ್ಷನೇ ಮಾಡಿದ್ರೆ ಏನಾಗಿದೆ ಸರ್? 3 lakh or 15 years ಅಂತ ಇದೆ. 3 lakh ಕಿಲೋಮೀಟರ್ ಓಡಿದಾವೆ. ಟೋಟಲ್ ಆಗಿ 46 ವೆಹಿಕಲ್ ಸ್ಕ್ರಾಪಿಗೆ ಇದ್ದಾರೆ ಸರ್. ಈಗ ಸ್ಕ್ರಾಪಿಗೆ ಈಗ ಅದನ್ನ ಬಿಟ್ಟು ಅದನ್ನ ಹೊರತುಪಡಿಸಿ ನಿಮ್ಮ ಕಾಂಪೌಂಡ್ ನಲ್ಲಿ ಸೆಕ್ಯೂರಿಟಿ ಪ್ರಾಪರ್ ಕೆಲಸ ಮಾಡ್ತಾ ಒಂದೇ ವಿಷಯ ಅದನ್ನ ಹೇಳಿದ್ರೆ, ಸೆಕ್ಯೂರಿಟಿ ಆಗಲಿ, ಇಲ್ಲಿ ಸರೌಂಡಿಂಗ್ ಆಗಲಿ, ಬಿಲ್ಡಿಂಗ್ ಪ್ರಾಪರ್ಟೀಸ್ ಆಗಲಿ ಎಲ್ಲ ಅವರು IAS ಮೇಂಟೈನ್ ಮಾಡ್ತಾರೆ. ನಾವು ಇಲ್ಲಿ ಒಂದು ಡಿವಿಷನಲ್ ಆಫೀಸ್ ಸಂಬಂಧ ಇಲ್ಲ ಅಂತಲ್ಲ. ನಾವು ಬಿಲ್ಡಿಂಗ್ ಆಗಲಿ ಸೆಕ್ಯೂರಿಟಿಗಳಾಗಲಿ ನಮ್ಮ 3ನೇ ಫ್ಲೋರ್. ಆಮೇಲೆ ನಾವು ಇಷ್ಟು ಜನ ಬಂದ್ರಲ್ಲ, ನೀವು ಸೊಸೈಟಿ ನಡ್ಕೊಂಡಿದ್ದೀರಾ. ಏನಿಲ್ಲ ಅವ್ರು ಮಾಡಿ ಅವ್ರು ಮೀಟ್ ಮಾಡ್ಸೋದಕ್ಕೆ ಇವ್ರೇನ್ ನಿಮಿಷ ಕೇಳಿ. ಅಲ್ಲಿ ಆನ್ಲೈನ್ ಮೀಟಿಂಗ್ ಇದೆ ಆಯ್ತಾ ಸರ್? ನಮ್ದು ಡೈಲಿ ಕಲೆಕ್ಷನ್ ಆಗಬೇಕು. 1000 ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ಅಡಿಷನಲ್ ಆಗಿ. ಅದಕ್ಕೆ ಮೀಟಿಂಗ್ ನಡೀತಾ ಇದೆ. 5 ನಿಮಿಷಕ್ಕೂ ಮೀಟಿಂಗ್ ನಡೀತು. ನಾನು ಕರ್ಕೊಂಡು ಹೋದ್ರೆ ನಿಮ್ಗೆ ಏನಾಗಲ್ಲ, ಕರ್ಕೊಂಡು ಹೋಗ್ತೀನಿ. ಅದೇನು ದೊಡ್ಡ ವಿಚಾರ ಅಲ್ಲ. ಒಂದು 5 ನಿಮಿಷ ಏನಕ್ಕಾಗಿದೆ ಅಂದ್ರೆ ಇದೊಂದು ಮಾತಲ್ಲಿ ನಾವು ಹೊಡ್ತೀರಿ. ದೇವ್ರನ್ನ ಪೂಜೆ ಮಾಡೋ ಪೂಜಾರಿ ಕೇಳಿದಾಗ ನಿನ್ ಪೂಜಾರಿ ನೀವು ಅಲ್ಲಾಡ್ಸ್ಕೊಂಡ್ ಬಂದಂಗಿದೆ. ನೀವು ಪೂಜಾರಿ, ನೀವು ಪೂಜಾರಿ ಬಿಡಿ ಅದು ಬಿಡಿ ತಿಳ್ಕೊಳ್ಳಿ. ನೀವು ಸರ್ಕಾರಿ ಅಧಿಕಾರಿ, ನೀವು ಕರೆಕ್ಟ್ ಆಗಿ ಮಾತಾಡಿ. ನೀವು ಏಕವಚನದಲ್ಲಿ ಮಾತಾಡ್ತೀವಿ, ನಾನು ಸಾರ್ ಅಂತ ಕರೀತಾ ಇದ್ದೀನಿ. ಇನ್ನೇನು ಹೌದು ಸರ್. ಇಲ್ಲೇ ಇಷ್ಟ ಈಗ 3ನೇ ಫ್ಲೋರು ಬಿ ಬ್ಲಾಕ್. IAS ಆಫೀಸರ್ ಅಡಿಷನಲ್ ಕಮಿಷನರ್ ಆಯ್ತಾ? ಅಲ್ಲಿ ಹೆಚ್ಚು ಹೋಗ್ತಾರೆ ಆದರ್ಶ್ ಅಂತ ಹೇಳಿ. ಅವ್ರು ಮೀಟ್ ಮಾಡಿ ಅವರು ಓಕೆ ಸರ್, ಥ್ಯಾಂಕ್ ಯು. ಹಿಂಗೆ ಬನ್ನಿ ಸೇರ್ಕ ಸರ್.
ನೋಡ್ಕೊಳ್ಳೋಣ ಅವು ಯಪ್ಪ ನಡ್ಕೊಂಡಿದ್ದು ವಿಡಿಯೋ ನಿನ್ನ ಜೊತೆ ರಿಟರ್ನ್ ಮಾಡು ಗೊತ್ತಾಗುತ್ತೆ ಆ ಯಪ್ಪ ಬಿಹೇವಿಯರು ತುಂಬಾ ರ್ಯಾಶಲ್ಲಿ ಬಂದ ಪುಣ್ಯಾತ್ಮ. ಅದಕ್ಕೆ ನನ್ನ ಕೋಪ ಬಂದಿದ್ದ ಮನುಷ್ಯನ ಮೇಲೆ. ನಮ್ಮ ಮೇಲೆ ಏನಕ್ಕೆ ಆ ಥರ ಬಂದ ಈಗ ಒಳಗಡೆ ಕಮಿಷನರ್ನ ನಾವು ಏನಕ್ಕೆ ಕೋಪ ಮಾಡ್ಕೊಳ್ಳೋದು ಬೇಡ. ಇವ್ರದ್ದು ವಿಚಾರಗಳನ್ನ ನಾವು ಅಲ್ಲ ನಾವು ಅವ್ರಿಗೆ ಒಂದೇನು ಗೊತ್ತಾ, ಒಂದ್ಸತಿ ಬಿದ್ದಿರ್ಸಿ ಕಳಿಸ್ಬಿಟ್ರೆ ಇನ್ನೊಂದ್ಸತಿ ಬರೋಲ್ಲ ಅನ್ನೋ ಉದ್ದೇಶ ಅವ್ರದ್ದು ಅಷ್ಟೇ, ಬೇರೆ ಏನಿಲ್ಲ. ಕೇಳೋಣ, ಅವ್ರಿಗೆ ಹೇಳಿದ ಜಾಗದಲ್ಲಿ ಹೋಗಿ ಕೇಳೋಣ. ಅವ್ರು ನಮ್ಗೆ ಬರ್ತಾ ಇಲ್ವಾ ಅಂತ ಹೇಳ್ತಾರ ಅಂತ ಗೊತ್ತಾಗುತ್ತೆ. ಮರಾಠೆ ಸರ್, ನೀವು ಒಬ್ಬರೇ ಮಾತಾಡಿ, ನಾವು ಯಾರು ಮಾತಾಡೋದಿಲ್ಲ ಮಧ್ಯ, ಆಯ್ತಾ? ಪಕ್ಕದ ಎಷ್ಟನೇ ಫ್ಲೋರು? ಮೂರನೇ ಫ್ಲೋರ್. ರೇಷನ್ ಕಳಿಸುವ ಕರ್ಕೊಂಡು ಮಾಡಿ ಗಾಯ ಹಿಂಗೀಗ ಹಿಂಗೇನಾ ಸರ್? ಇವರು ಅಡಿಷನಲ್ ಕಮಿಷನರ್ ಎಲ್ಲಿ? ಅಲ್ಲ ಇಲ್ಲದೇನಾ? ಇದೇನೆ ಕಳ್ಕೋರಲ್ಲ ಬಿಡ ನಿಂತು ಕಾಯ ಬರಲ್ಲ ಬಿಡ್ಬೋದು ನೀವು. ಇಲ್ಲ ಇದ್ರೆ ನೋಡೋಣ. ಬನ್ನಿ ಸಾಕಾಗಲ್ಲ ಇದು ಫಾಸ್ಟ್ ಇರುತ್ತೆ, ಆಗುತ್ತೆ. ಶಕ್ತಿ ಇದ್ದವರು ಹೋಗಿಲ್ಲ ನಾನು ಇಲ್ಲ ಎಲ್ಲ ಹೋಗ್ಬೋದು ಬನ್ನಿ ಸರ್. ಅವಾಗ ಜಾಸ್ತಿ ಜನ ಬನ್ನಿ आपका सहायक आपका ಒಂದು ನಿಮ್ಮ ಕಚೇರಿಯಲ್ಲಿ ಒಬ್ಬರು ಐಡೆಂಟಿ ಕಾರ್ಡ್ ಹಾಕೊಳ್ಳೋ ಇನ್ನೂ ಆ ಮನಸ್ಥಿತಿಗೆ ಯಾರು ರೀಚ್ ಆಗಿಲ್ಲ. ಸರ್ಕಾರ ರಿಪೀಟೆಡ್ಲಿ ನಮ್ಮ ರಿಕ್ವೆಸ್ಟ್ ಮೇಲೆ ಮುಖ್ಯ ಕಾರ್ಯದರ್ಶಿಗಳು ಆದೇಶ ಮಾಡ್ತಾನೆ ಇದ್ದಾರೆ. ಸರ್ಕ್ಯುಲರ್ ನಿಮ್ಮ ಹತ್ರ ಇದೆ ಅಂದ್ಕೊಂಡಿದ್ದೀನಿ, ಇಲ್ಲ ನಾವೇ ಕೊಡ್ತೀವಿ. ಬಂದಮೇಲೆ ಇದ್ದಾರೆ ಇವರು ಅಡಿಷನಲ್ ಕಮಿಷನರು ಮೀಟಿಂಗ್ ಹೋಗಿದ್ದಾರೆ. ನೆಕ್ಸ್ಟ್ ಯಾರಿದ್ದಾರೆ ಅವರ ವಿಚಾರದಲ್ಲಿ, ಯಾಕಂದ್ರೆ ನಾವು ಒಂದಿಷ್ಟು ವಿಚಾರಗಳು ಆ್ಯಂಡ್ ಇಟ್ ಗೋಸ್ ಆನ್ ಲೈವ್. IAS ಸರಿ ಬನ್ನಿ. ಅಥವಾ ಹೆಡ್ ಕ್ವಾರ್ಟರ್ಸ್ ಹೆಡ್ ಅಂತ ನಿಮ್ಮ ಇದ್ದಾರೆ ಬನ್ನಿ ಬನ್ನಿ ಬನ್ನಿ. ಈ ಕಡೆ ಬರಲಿ ಬರಲಿ. ಈಗ ಕಚೇರಿಯ ತೆರಿಗೆ ಅಧಿಕಾರಿ 13 ಸರ್ ಯಾರೋ ಒಂದಿಬ್ಬರು ಬಂದು ಎಲ್ಲ ಇಲ್ಲ ಪರವಾಗಿಲ್ಲ ಸರ್, ನಾವು ಒಬ್ಬರೇ ಮಾತಾಡೋದು. ಅಲ್ಲ ಇದೆಲ್ಲ CCTV ಕ್ಯಾಮ್ರಾ ಅಲ್ಲ ಇರಲಿ ನಮ್ಮದು ಇರಲಿ ಸರ್. ಇದು ಬಾಟ್ಲಲ್ಲಿ ಎಲ್ಲಿ ಇದೆಯಲ್ವಾ ಸರ್? ಈಗ ನಮ್ದು ಒಂದಿಷ್ಟು ಮಾಹಿತಿಗಳು ಬಂತು. ಏನಂದ್ರೆ ಅಲ್ಲ, ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಮಾತಾಡಕ್ಕೆ ನನಗೆ ಯಾವುದೇ ಮೇಲಧಿಕಾರಿಗಳು ಮಾತಾಡಬೇಕು. ಅವ್ರಿಲ್ಲ ಅವ್ರು ಮೀಟಿಂಗ್ ಹೋಗಿದ್ದಾರೆ. ಸೊ ಹಂಗಾಗಿ ಅದೇನಿತ್ತು ಅಂದ್ರೆ ನಿಮ್ದು ಏನು ರೈಟಿಂಗ್ ಅಲ್ಲಿ ಕೊಡಿ, ನಾವು ಗಮನಕ್ಕೂ ತಗೋಬಹುದು. ಹಂಗೆ ರೈಟಿಂಗ್ ಏನಿತ್ತು ಅಂದ್ರೆ ಕೊಡಿ, ಟಪಾಲಿ ಸಬ್ಮಿಟ್ ಮಾಡಿ. ನಿಮ್ದೇನಿದೆ ನಾನು ಆಕ್ಚುಲಿ ನೀವು ಹಂಗೆಲ್ಲ ಪರ್ಮಿಷನ್ ಇಲ್ಲ ನೋಡಿ ಸರ್. ಇದು ನೀವು ಹೇಳ್ಬಿಡ್ತೀನಿ ಅಂತ ಅಲ್ಲಲ್ಲ, ಅದೇನೇ ಇರ್ಲಿ, ನೀವು ಅದನ್ನ ರೈಟಿಂಗ್ ಅಲ್ಲಿ ಕೊಡಿ. ನಾನು ನನ್ಗಿಂತ ಮೇಲಧಿಕಾರಿಗಳಿದ್ದಾರೆ, ಅವ್ರು ನಮ್ಮ ಹತ್ರ ಮಾತಾಡ್ತಾರೆ. ತೋರಿಸ್ಬಿಟ್ಟೆ ಹೇಳಿ.
ಅಲ್ಲ ನಾನು ಅದನ್ನೇ ರೈಟಿಂಗ್ ನಲ್ಲೂ ಕೊಡ್ತಾ ಇದೀವಿ ಸರ್. ನಿಮ್ಗೆ ಒಂದು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಾನು ಏನಾಗಿದೆ ಅಂದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಈಸಿ ಆಗುತ್ತೆ ಅಂತ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಈಸಿ ಆಗಿದೆ ಗೊತ್ತು, ಬಟ್ ಇಲ್ಲಿ ಏನಂತಂದ್ರೆ ನಮ್ಮ ಮೇಲಧಿಕಾರಿಗಳು ಸರ್ ಅರ್ಥ ಆಯ್ತು. ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಈಸಿ ಆಯ್ತು, ಆಗುತ್ತೆ. ನಾನು ಮಾಡ್ತೀನಿ. ರೈಟಿಂಗ್ ಅಲ್ಲಿ ಇದೆಯಲ್ಲ, ಸರ್, ಎಷ್ಟು ರೈಟಿಂಗ್ ಅಲ್ಲಿ ಇದೆಲ್ಲ ಕೊಡಿ. ಎಷ್ಟೊತ್ತಿಗೆ ಬರ್ತಾರೆ ಅವರು ಹೆಡ್ ಆಫೀಸ್ ಮೀಟಿಂಗ್ ಹೋಗಿದ್ದಾರೆ, ಎಷ್ಟೊತ್ತಿಗೆ ಬರ್ಬೋದು? ಇವತ್ತು ಬರ್ತಾರಾ ಇಲ್ವಾ? ಚೆಕ್ ಮಾಡ್ತೀನಿ. ಈಗ 5:10 ಮಾಡಿ, ಚೆಕ್ ಮಾಡ್ತೀನಿ. You will wait. ಅಲ್ಲಲ್ಲ, ನೀವು ವೆಯ್ಟ್ ಮಾಡಿ. ಬೇರೆ ಇಲ್ಲ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನು 3-4 ಜನ ಜೆಸಿಗಳಿದ್ದಾರೆ. ಸೊ ನಾನು ಅವ್ರಿಗೆ ತರ್ತೀನಿ. ಏನೋ ಇತ್ತು ಅಂದ್ರೆ ನಾವು ಅದನ್ನ ರೆಕ್ಟಿಫೈ ಮಾಡ್ಕೊಂತೀವಿ. ನಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಇಲ್ಲ, ನಮ್ಮ ಹತ್ರ ಒಂದು ಚೆಕ್ ಲಿಸ್ಟ್ ಇದೆ. ಇದು ನಿಮ್ಗೆ ಗೊತ್ತಿದ್ದಂಗೆ ನೀವು ಹಾಕೊಂಡಿದ್ದೀರಾ ಪುಣ್ಯಕ್ಕೆ ID ಕಾರ್ಡ್. ಅಲ್ಲ, ಅದಿರ್ಲಿ. ಈಗ ನಾನು ಹತ್ರ ಮಾತಾಡಂಗೆ ಇಲ್ಲ. ಪೇಷನ್ಸ್ ಇದೆಯಾ ಇಲ್ವಾ? ನನಗೆ ತುಂಬಾ ಪೇಷನ್ಸ್ ಇದೆ, ಬಟ್ ನಾನ್ ಮಾತಾಡಂಗಿಲ್ಲ. ನಿಮ್ಗೆ ಒತ್ತಡ ಇದೆಯಾ ಕೆಲಸದ್ದು? ಮೇಲಧಿಕಾರಿ ಅಲ್ಲ, ಮೇಲಧಿಕಾರಿಗಳು ಮಾತಾಡಬೇಕು, ನಾನ್ ಮಾತಾಡಲ್ಲ. ಮೇಲೆ ಯಾರು ಕೆಳಗೆ ಈಗ ನಾವು ಹೋಗಿದ್ದೇವೆ ಅಡಿಷನಲ್ ಕಮಿಷನ್ ಹತ್ರ ಹೋದ್ವಿ. ಇಲ್ಲ, ಅವ್ರಿಲ್ಲ. ನಾವೆಲ್ಲ ಹೋಗ್ಬೇಕು? ಅಲ್ಲಲ್ಲ, ಅದಕ್ಕೆ ಬಂದ್ಮೇಲೆ ಮತ್ತೆ ಪರ್ಮಿಷನ್ ನಾವು ನಾನು ನಿಮ್ಗೆ ಅಡ್ರೆಸ್ ಅರ್ಥ ಮಾಡ್ಕೊಳ್ಳಿ. ನಾನು ಒಂದು ಮಾತು ಖಾರವಾಗಿ ಹೇಳ್ತೀನಿ. ಹೇಳಿ. ನೀವು ಸರ್ಕಾರದಿಂದ ಸಂಬಳ ತಗೊಳ್ಳೋರು, ನಿಮ್ಗೆ ಎಲ್ಲ ಬೇಕಾದ್ರೂ ಫೆಸಿಲಿಟಿ ಸಿಗುತ್ತೆ ಹೋಗಕ್ಕೆ. ನಾವು ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ ಹೇಳಿದ್ರೆ ನಮ್ಗೆ ಇದೇ ಕೆಲಸ ಸೇರಿಸ್ಕೊಂಡು ಮತ್ತೆ ಯಾವ ಭೇಟಿ ಆಗ್ಬೇಕು ಹೇಳಿ ಅವ್ರಿಗೆ. ಬರ್ತಾರೆ, ಪರ್ಮಿಷನ್ ಇಲ್ದೇ ನಾನು ನಿಮ್ಮ ಹತ್ರ ಮಾತಾಡಕ್ ಆಗಲ್ಲ. ಅವ್ರು ಬರ್ತಾರೆ ಕೇಳಿ ನಾವು ಕಾಯ್ತೀವಿ. ಹೇಳಿ. ಅಲ್ಲ, ನಾವು ಕಾಯ್ತೀವಿ. ಅದನ್ನೇ ಅವ್ರು ಮೀಟಿಂಗ್ ಹೋಗಿದ್ದಾರೆ, IAS ಆಫೀಸರ್ ಮೀಟಿಂಗ್ ಹೋಗಿದ್ದಾರೆ. ನಾನು ಹೇಳ್ತೀನಿ, ಹೇಳಿ ನಿಮ್ ಪ್ಲೀ ಏನಿದೆ ಹೇಳಿ. ನಾವೇ ಹೇಳ್ಲಿಕ್ಕೆ ಬರುವಾಗ ಅವ್ರು ಮಾತಾಡ್ಬೇಕು ಅಂತ ಹೇಳಿ. ಹೌದು, ಅದೇ ಹೇಳ್ತಾ ಇದ್ದಾರಪ್ಪ. ಸರ್, ನೀವು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸರ್. ಇವಾಗ ಹೇಳಿ ಅಂತ ಹೇಳ್ತೀರಾ, ಅದಕ್ಕೆ ಹೇಳ್ತಿದೀವಿ. ನಿಮ್ಮ ಪ್ರೆಮಿಸಸ್ ನಲ್ಲಿ ಸಾಕಷ್ಟು ವೆಹಿಕಲ್ಸ್ ಸುಮ್ಮನೆ ವೇಸ್ಟ್ ಆಗ್ಬಿಟ್ಟಿದೆ, ಸರ್ಕಾರಿ ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು. ಆ ಕಾರಣಕ್ಕಾಗಿ ರಿಯಾಲಿಟಿ ಚೆಕ್ ಮಾಡೋಣ ಅಂತ ಬಂದ್ವಿ. ಅಲ್ಲಿ ಬಂದು ಚೆಕ್ ಮಾಡ್ಬೇಕಾದ್ರೆ ಡೋರ್ಸ್ ಎಲ್ಲ ಓಪನ್ ಇದಾವೆ. ಯಾವ್ದು ವೆಹಿಕಲ್ಸ್ ಲಾಕ್ ಆಗಿಲ್ಲ. ಸುಮಾರು 95% ಅಷ್ಟು ವೆಹಿಕಲ್ಸ್ ಯಾವ್ದು ಲಾಕ್ ಆಗಿಲ್ಲ. ಒಳಗಡೆ ಸ್ಟೀರಿಯೋ ಸಿಸ್ಟಮ್ಸ್ ಅವು ಇವು ಎಲ್ಲ ಏನೆಲ್ಲ ಮಿಸ್ಸಿಂಗ್ ಇದೆ. ಸಾಕಷ್ಟು ಗಾಡಿಗಳಲ್ಲಿ ಸ್ಪೇರ್ ಪಾರ್ಟ್ಸ್ ಹೋಗಿದ್ದಾವೋ ಇಲ್ವೋ ಅಂತ ನಾವು ಅದನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಹೋಗಿಲ್ಲ. ಹಾಗೆ ಒಂದು 2 ವೆಹಿಕಲ್ಗಳಲ್ಲಿ ಪಾನ್ ಪರಾಗು, ಈ ಬಿಯರ್ ಬಾಟಲ್ಸ್ ಇವೆಲ್ಲ ಇದೆ. ನಿಮ್ಮ ಸೆಕ್ಯೂರಿಟಿ ಅವರು ಇಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಏನಿದೆ ನಮ್ಮ ಮೇಲಧಿಕಾರಿಗಳಿಗೆ ಅದೇ ಅದನ್ನ ಹೇಳಿ ಅಂದ್ಬಿಟ್ಟು ನಿಮ್ಗೆ ಹೇಳ್ತಿರೋದು ಸರ್. ನಿಮ್ದು ತಪ್ಪು ಅಂತ ಅಲ್ಲ ಹೇಳ್ತಿಲ್ಲ. ಯಾಕಂದ್ರೆ ನಿಮ್ ಕೆಲ್ಸಗಳು ಬೇರೆ. ನಾನು ಕೇಳಿ ಸರ್, ನಿಮ್ ಕೆಲ್ಸಗಳು ಬೇರೆ ಇದೆ, ನಮಗ್ ಗೊತ್ತಿದೆ. ಅದನ್ನೆಲ್ಲ ನೋಡ್ಕೊಳ್ಳೋರು ಬೇರೆಯವರು. ಆ ಕೆಲಸ ಅವ್ರು ಸರಿಯಾಗಿ ಮಾಡ್ತಿಲ್ಲ ಅಂತ ನಿಮ್ಮ ಹತ್ರ ಬಂದು ಹೇಳ್ತಿರೋದು ನಾವು. ಅದೇನೈತೆ ನಾವು ಮಾಡ್ತೀವಿ. ಸೊ ಅದ್ರ ಜೊತೆಗೆ ಮತ್ತೆ ಇಲ್ಲಿ ಪ್ರಿಮಿಸಸ್ ನಲ್ಲಿ ಒಂದು ವೆಹಿಕಲ್ಸ್ ಯೂಸ್ ಇಲ್ಲ ಅಂತ ಹೇಳಿ ದಯವಿಟ್ಟು ಯೂಸ್ ಇಲ್ಲ ಅಂದ್ರೆ ಬೇಗ ಆಕ್ಷನ್ ಮಾಡಿ. ಏನಕ್ಕೆ ಅಂತ ಹೇಳ್ತೀವಿ, ನೀವು ಹೆಚ್ಚು ದಿವಸ ಅದನ್ನ ಇಟ್ಟಷ್ಟು ಅಲ್ಲಿ ಮಿಸ್ಸಿಂಗ್ ಆಗೋದು, ಮತ್ತೆ ಅದನ್ನ ಕಾಯೋದಕ್ಕೆ ಇನ್ನೊಬ್ರು ನೀಡೋದು, ಜಾಗ ವೇಸ್ಟ್ ಆಗೋದು. ಕೆಲವೊಂದು ಮಾನದಂಡಗಳಿರುತ್ತೆ, ಅದನ್ನ ಅನುಸರಿಸ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲ RTO ಪರ್ಮಿಷನ್ ತಗೊಂಡು ನಾನು ಮಾಡ್ತಾ ಇದ್ದೀವಿ. ಅದು ನನ್ನ ಹತ್ರ ಇದೆ ಡೀಟೇಲ್ಸ್ ಯಾವ್ಯಾವ್ದು ಅದೆಲ್ಲ ಇರೋದು. ಇಲ್ಲಿ 2 ರಿಂಗ್ಗಳಿದೆ, 2 ವೆಹಿಕಲ್ಸ್ ಇದೆ. ನೀವು ಮಾಡಿದ್ರೆ ವಿಚಾರ ಅದಲ್ಲ, ನಾವು ಬೇಗ ಮಾಡ್ತೀವಿ. ವಿಚಾರ ಸೆಕೆಂಡ್ ಏನು ಅಂತ ಹೇಳಿದ್ರೆ, ನೀವು ಮಾಡ್ತಿದ್ರೆ ಇಲ್ಲ ಅಂತ ಹೇಳ್ತಿಲ್ಲ. ಅದು ದುಡ್ಡು ನಮ್ ತೆರಿಗೆ ಹಣ. ನಿಮ್ದು ನೀವು ತೆರಿಗೆ ಕಟ್ತಾ ಇದೀರ ಅಲ್ವಾ ಸರ್? ಆ ದುಡ್ಡನ್ನ ಈಗ ನೀವು ಇವತ್ತು ಅದನ್ನ ಪ್ರಾಪರ್ ಆಗಿ ಅಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸೆಲ್ ಮಾಡಿದ್ರೆ ಆಕ್ಷನ್ ಒಳ್ಳೆ ಪ್ರೈಸ್ ಹೋಗ್ತದೆ. ಇಲ್ಲಾಂದ್ರೆ ಗುಜರಿಗೆ ತಗೊಂಡೋಗಿ ಹಾಕ್ಬೇಕು ಅಲ್ವಾ ಸರ್? ಅದನ್ನೆಲ್ಲ ನಾವು ಮೇಲಧಿಕಾರಿಗಳ ಗಮನದಲ್ಲಿದೆ, ನಮ್ ಗಮನದಲ್ಲಿದೆ ಸರ್. ಈಗ ನೀವ್ ಹೇಳಿದ್ರಿ CJ ಗಾಡಿ, ಈಗ ಎಷ್ಟೋ ಗಾಡಿಗಳು ಗುರ್ಜಿಗಿನ ಮೋಸ ಆಗಿದೆ. ಗಾಡಿ ಸುಮಾರು ನಮ್ಗೆ ಗೊತ್ತಿದ್ದಂಗೆ ಒಂದು 20 ಗಾಡಿ ಗುರ್ಜಿಗೂ ಆಗಲ್ಲ. ಆ ತೂಕಕ್ಕೆ ಲೆಕ್ಕಕ್ಕಷ್ಟೇ ಬರುತ್ತೆ. ಅದಕ್ಕೆ ಮುಂಚೆನೆ ಸೇಲ್ ಮಾಡಿ. ಈಗ ನಾವೆಲ್ಲ ಎಚ್ಚೆತ್ಕೊಂಡು ಸಾರ್ವಜನಿಕರು ನಮ್ ದುಡ್ಡು ವೇಸ್ಟ್ ಆಗ್ತಾ ಇದೆ ಅಂತ ತೆರಿಗೆ ಕಟ್ಟೋದು. ಇವಾಗ ಏನಾದ್ರು ರೋಲೆಂಡು ಅದೇ ತರ ಎಲ್ಲಾರು ತೆರಿಗೆ ಕಟ್ಟಿರೋ ದುಡ್ಡ ಇದೆ ಸರ್. ತೆರಿಗೆ ಕಟ್ಟೋ ದುಡ್ಡಲ್ಲೇ ಗಾಡಿಗಳು ಬಂದಿರೋದು. ಹಾಗಾಗಿ ಇವತ್ತು ಗಾಡಿ ನಮಗ್ ಬೇಡ ಅಂದಾಗ ಆ ಕೂಡಲೇ ಈಗ ರವಿಕೃಷ್ಣರಿಗೆ ಒಂದು ಇದರ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ರು, ಆದಷ್ಟು ಬೇಗ ಇದನ್ನ ರಿಲಿವರಿ ಮಾಡಿದ್ರೆ ಇದು ₹1 ಬರೋದು ₹2 ಬರುತ್ತೆ. ನೀವು ಇರಿ ಸರ್, ನೀವು ಸೇಲ್ ಮಾಡೋ ಪಡಕ್ಕೆ ಅದು 10 ಪೈಸಕ್ಕೂ ವ್ಯಾಲ್ಯೂ ಬರಲ್ಲ. ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಇಲ್ಲ, ಅದು ಆಲ್ರೆಡಿ ಇದೆ, ನನಗೆ ಪ್ರೋಸೆಸ್ ಅಲ್ಲಿ ಇದೆ. ಕೊಡಿ ಏನಿದೆ ರೈಟಿಂಗ್ ಅಲ್ಲಿ ಕೊಡಿ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಅರ್ಹ ವ್ಯಕ್ತಿ ಎಲ್ಲ ಮಾತಾಡೋದಿಕ್ಕೆ. ಅದಕ್ಕೆ ನಾಲೆಡ್ಜ್ ಇದೆ, ಬಟ್ ನಾನು ಮಾತಾಡಂಗಿಲ್ಲ. ನಿಮ್ದು ಲೆಟರ್ ಅಲ್ಲಿ ಕೊಡಿ. ಆಯ್ತು, ಲೆಟರ್ ಅಲ್ಲಿ ಕೊಡಿ. ಅದೇನೆ ಇದೇ ತರದ್ದು ಸರ್ಕಾರ ಚೀಫ್ ಸೆಕ್ರೆಟರಿ ಅವರು ಆದೇಶ ಹೊರಡಿಸಿದ್ದಾರೆ. ಕುಡಿಯೋ ನೀರು, ಸೀನಿಯರ್ ಸಿಟಿಜನ್ಸ್ ಬಂದ್ರೆ ಜಾಗ ಅದ ಕೆಲವಿದೆ. ನಿಮ್ಮಲ್ಲಿ ಐಡೆಂಟಿ ಕಾರ್ಡ್ ಎಷ್ಟು ಜನ ಹಾಕೋತಾ ಇದ್ದಾರೆ? ಇಲ್ಲಿ ನಾವು ಎನ್ಫೋರ್ಸ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಇದು ಎನ್ಫೋರ್ಸ್ಮೆಂಟ್ ತಿಂಗಳು. ಸೊ ಹಾಗಾಗಿ ಆಫೀಸಲ್ಲಿ ಇದ್ದಾಗ ಎಲ್ಲರೂ ಸರ್, ಒಂದು ಪಕ್ಕದ ಬಿಲ್ಡಿಂಗ್ ಹೋದ್ರೆ ಎಂಟೈರ್ ನೀವು ಕೇಳಿಸ್ಕೋಬೇಕು. ಯಾಕೋ ಪ್ರತಿಯೊಂದಕ್ಕೂ ಮಧ್ಯ ಹೇಳ್ತಿಲ್ಲ ನಿಮ್ಗೆ. ಪಕ್ಕದ ಬಿಲ್ಡಿಂಗ್ ಹೋದ್ರೆ 100ಕ್ಕೆ 100 ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಅಲ್ಲಿಂದಾನೇ ಮಾನಿಟರ್ ಆಗೋದು. ನಾವು ಅಲ್ಲಿದ್ದು ಕೇಳಿದ್ವಿ, ಅಲ್ಲಿ ಯಾರು ಇನ್ಚಾರ್ಜ್ ಕೇಳಿದ್ರೆ ಇಲ್ಲಿ ತೋರಿಸ್ತಾರೆ.
ಥರ್ಡ್ ಫ್ಲೋರಿಗೆ ಹೋಗಿ ಬಿಲ್ಡಿಂಗ್ ಇನ್ಚಾರ್ಜ್ ಇಲ್ಲಿ IAS ಇದಾರೆ ಅಲ್ಲಿ ನಮ್ಗೆ ಡೆಸಿಗ್ನೇಷನ್ ಆಗಲಿಲ್ಲ ಏನಾಗತ್ತೆ ಏನಾಗ್ತಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಈಗ ಅಲ್ಲಿ ಐಡೆಂಟಿಟಿ ಕಾರ್ಡ್ಗಳು ಎಲ್ಲ ಔಟ್ಸೋರ್ಸಿಂಗ್ ಇದ್ದಾರೆ. ಕೇಳಿದ್ರೆ ಇವತ್ತು ಬಂದೆ ನಿನ್ನೆ ಬಂದೆ ಅವ್ರಿಗೆ ಸ್ಯಾಲರಿ ಬರ್ತಾ ಇದೆ ಇಲ್ವಾ? ಅಂಡ್ ಸರ್ಕಾರದ ಆದೇಶದಲ್ಲಿ ಕ್ಲಿಯರ್ ಆಗಿದೆ ಯಾರ್ಯಾರು ಕೆಲಸ ಮಾಡ್ತಾರೆ ವೆದರ್ ಡೈರೆಕ್ಟ್ಲಿ ಎಂಪ್ಲಾಯ್ಡ್ ಬೈ ದಿ ಗವರ್ಮೆಂಟ್ ಆರ್ ಥ್ರೂ ಏಜೆನ್ಸಿ ಅದಷ್ಟು ಜನರಿಗೆ ಐಡೆಂಟಿಟಿ ಕಾರ್ಡು ಕಡ್ಡಾಯವಾಗಿ ಇರಬೇಕು ಮತ್ತೆ ಸೌಜನ್ಯವಾಗಿ ವರ್ತಿಸಬೇಕು ಸಾರ್ವಜನಿಕ ಇದೆಲ್ಲ ಒಂದಿಷ್ಟು ಮಾನದಂಡ ಕೊಟ್ಟಿದ್ದಾರೆ. ಇದೆಯಲ್ವಾ? ಅಲ್ಲಿ ನೀವು ಒಂದು ಬಿಡುವು ಮಾಡ್ಕೊಂಡು 15 ನಿಮಿಷ ಎಂಟೈರ್ ಇದ್ರಲ್ಲಿ ಹೋಗಿ ನೀವಂತಲ್ಲ ನಿಮ್ಮಲ್ಲಿ ಯಾರು ಈಗ IAS ಅಂತ ಹೇಳಿದ್ರೆ ನೀವು IAS ಅವರಿಗೆ ಹೇಳಿ ಇದನ್ನ ಕಮ್ಯುನಿಕೇಟ್ ಮಾಡಿ ಒಂದು ಮಾರ್ಕ್ ಇದು ಮಾಡಕ್ ಹೇಳಿ ಅವರಿಗೆ. ಅಲ್ಲ ಯಾಕೆ ನಾವು ಇದಕ್ಕೆ ಕೊಟ್ಟಿದ್ದೀವಿ ಕಸಗುಟ್ಟಿಗೆ ಹೋಗ್ತಾ ಇಲ್ಲ ನಾವು ಮೇಲಧಿಕಾರಿಗಳಿರ್ತಾರೆ. ನಾನು ಏನು ಸರ್ ನೀವು ಏನು ಮಾತಾಡ್ಬೇಡಿ. ಇಲ್ಲ ನಮ್ಮ ಮರಾಠಿ ಸರ್ ಹೇಳ್ತಾರೆ ನೀವು ಮಾತಾಡಿ ಮಾಡ್ಬೇಡಿ ಅಂತ ನಾವು ಕೇಳಿಲ್ಲ. ಇವ್ರು ಏನ್ ಹೇಳ್ತಾರೋ ಇದನ್ನ ನಿಮ್ಮ ಮೇಲಧಿಕಾರಿ ಗಮನಿಸ್ತಾರೋ ಅಷ್ಟು ಕೇಳೋ ಪೇಷನ್ಸ್ ಇಲ್ಲ. ನೀವು ಹೇಳ್ತಿರಲ್ಲ ಎಲ್ಲಾನು ಸೌಜನ್ಯವಾಗಿ ಕುಳಿಸಿ ಮಾತಾಡ್ತಾರೆ ಅಂತ. ನೀವು ಬೇಕಾದ್ರೆ ನಾವು ವಿಡಿಯೋ ಒಬ್ಬರು ಕಳ್ಸಿಕೊಡ್ತೀರಿ ವಿತೌಟ್ ಇಲ್ಲಿ ಬರೋ ಸೌಜನ್ಯವಾಗಿ ಮಾತಾಡ್ಬಿಟ್ರೆ ನಿಮ್ಮವರು ಕೇಳ್ಬಿಡ್ತಾರಲ್ಲ ಇಲ್ಲ ನೀವೇ ಎಲ್ಲದಕ್ಕೂ ಹತ್ರವಾಗಿ ಕೊಡ್ಬೇಡಿ. ಈಗ ಮರಾಠಿ ಸರ್ ನಿಮಿಷ ನಿಮ್ಗೆ ಅವಾಗ ಒಂದು ಸೂಕ್ಷ್ಮವಾಗಿ ನಮ್ಮ ಮರಾಠಿ ಸರ್ ಮಾತಾಡಿದ್ರು ನಿಮ್ಗೆ ಸಂಬಳ ಇದೆ ಕಾರ್ ಇದೆ ಎಲ್ಲ ಕೊಡ್ತಾರೆ ನಮ್ಮ ಓನ್ ದುಡ್ಡೆಲ್ಲ ಬಂದು ಈ ಸರಿ ಮಾಡಿ ಏನಿದೆಯೋ ಕುಂದುಕೊರತೆಗಳನ್ನ ಸರಿ ಮಾಡಿ ಅಂತ ನಾವು ಬಂದಿದ್ದೀರಿ. ನಮ್ ಕೆಲಸ ಕಾರ್ಯ ಹೇಳ್ತೀರ ಬಂದಿಲ್ಲ, ನಮಗೂ ಕೆಲಸಗಳಿದ್ದಾವೆ. ಅದಕ್ಕೆ ನೀವು ಸ್ವಲ್ಪ ಸೌಜನ್ಯವಾಗಿ ಎಲ್ಲಿ ಕೇಳಲಿಲ್ಲ. ನಿಮ್ಮ ಫೈಲಲ್ಲಿ ಇದೇ ವೇದಿಕೆದು ಲೆಫ್ಟ್ ಇದೆ ಸೇಮ್ ಚೆಕ್ ಲಿಸ್ಟ್ ಒಮ್ಮೆ ತೆಗೆಸಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ನನಗೆ ಇವಾಗ ಸಬ್ಮಿಟ್ ಮಾಡುವ ಇವತ್ತು ಮಾಡೋದು. ಯಾಕಂದ್ರೆ ನಾವು ಇದನ್ನ ಮಾಡಿಲ್ಲ ಆಕ್ಚುಲಿ. ಯಾಕಂದ್ರೆ ಅಲ್ಲಿ ಬರ್ತಾ ಇದ್ದಾಗ ನಮ್ಮ ಶಾಪ್ ಏನ್ ಕಾರ್ಗಳಲ್ಲಿ ಬೀರ್ ಬಾಟಲ್ಗಳೆಲ್ಲ ಕಾಣಿಸ್ತಾ ಇದೆ. ನಾವು ಬಂದಿರೋದು ಸೆಕ್ಯೂರಿಟಿ ಚೆಕ್ ಮಾಡಿಸಿ ಬಲಿಪಶು. ನಾನು ಒಂದೇ ಹೇಳ್ತೀನಿ ಸರ್, ಇಲ್ಲಿ ನಿರ್ಲಕ್ಷ್ಯ ತೋರಿಸ್ಬಿಡ ನಿಮ್ಮ ಇವ್ರ ಕೈ ಕೊಟ್ಟೋಗೋಣ ಅಂತ ತಗೊಂಡ್ಬಂದಿರೋದನ್ನ ನೋಡಿ ಅವರಿಗೆ IAS ಅವ್ರಿಗೆ ಕೊಡೋಣ ಅಂತಾನೆ. ಅಂದ್ರೆ ಈಗ ನೀವು ಏನ್ ಮಾಡ್ತೀರಾ ಅಂದ್ರೆ ಆ ಸೆಕ್ಯೂರಿಟಿ ಯಾರೋ ಒಬ್ಬ ಪಾಪ ಇರ್ತಾನೆ ಅವನಿಗೆ ಯಾವಾಗ ನಿಮ್ಗೆ ಹೇಳಿದ್ರು ಹುಜೂರ್ ಸಾರ್ ಅಂತ ಹಿಂಗ್ ಮಾಡ್ಬಿಟ್ಟು ಹೋಗೋಣ ಆಗೋದು ಅದೇನೆ. ಯಾರಿಗೊಬ್ಬ ನೋಟಿಸ್ ಕೊಟ್ಬಿಟ್ಟು ಅವನನ್ನ ಕೆಲಸದಿಂದ ತೆಗಿತೀರಾ? ಇಲ್ಲಿ ನಿರ್ಲಕ್ಷ್ಯ ಇರೋದು ಅಧಿಕಾರಿಗಳದ್ದು. ಕೆಲಸದಿಂದ ತೆಗಿಯೋದು ಅದೇನಿದೆ ನಾವು ವಿಲ್ ಟೇಕ್ ಕೇರ್ ಆಫ್ ಥಿಂಗ್. ಜವಾಬ್ದಾರಿ ತಗೋಬೇಕು ಸರ್. ಎಂಟೈರ್ ಬಿಲ್ಡಿಂಗ್ ಯಾರ ಇದ್ರಲ್ಲಿ IAS ಇದ್ರಲ್ಲಿದೆ ಅವ್ರು ಮಾನಿಟರ್ ಮಾಡ್ಬೇಕಾದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಪ್ರತಿಯೊಂದನ್ನು ಗಮನಕ್ಕೆ ತಂದು ನೀವು ಕೇಳಿದ್ರೆ ಸರ್ಕಾರದ್ದು ಮಾನದಂಡ ಅಂತೀರಾ? ಅಲ್ಲ ನಾನ್ ನಿಮ್ಗೆ ಅಡ್ರೆಸ್ ಮಾಡೋದಕ್ಕೆ ಮಾನದಂಡ ಕರೆಕ್ಟ್. ಸರ್ಕಾರದ ಮಾನದಂಡ ನೀವು ನೋಡ್ತಾ ಹೋದ್ರೆ ಅದು ಬರೋದು ಇಲ್ಲ. ನೀವು ಸ್ಟೇಷನ್ಗಳ ಹತ್ರ ಹೋಗಿ 150-200 ಟೂ ವೀಲರ್ಸ್ ಒಂದು 10-15 ರೋಡ್. ನೀವು ಸರ್ಕಾರದ ಬಗ್ಗೆ ಹೇಳಿದ್ರೆ ನೀವು ಸರ್ಕಾರ ತಾನೇ ಅಲ್ಲ. ನಾವು ಸರ್ಕಾರನೇ ಇಲಾಖೆ. ಯಾಕಂದ್ರೆ ನಾನೇನಾಗುತ್ತೆ ಗೊತ್ತಾ, ಒಂದಷ್ಟು ವಿಚಾರಗಳಲ್ಲಿ ನಿಮ್ ಕಡೆಯಿಂದನೂ ನಾವು ಏನ್ ಹೇಳ್ಲಿಕ್ಕೆ ಬರ್ತೀವಿ ಕನ್ವೆ ಮಾಡ್ಲಿಕ್ಕೆ ಬರ್ತೀವಿ ಅದನ್ನ ಕೇಳಿಸ್ಕೊಳ್ಳೋಷ್ಟು ಪೇಷನ್ಸ್ ಇರಲ್ಲ. ಅಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಮ್ಗೂ ಪೇಷನ್ಸ್ ಹೋಯ್ತು ಅಂದ್ರೆ ನಾವು ಬೇರೆ ಕಡೆ ಡಿವೇಟ್ ಆಯ್ತು. ಕೊಡಿ ನಾನು ಅದೇನಿದೆ ಈಗ ಇವತ್ತಿನ ದಿವಸಕ್ಕೆ ಇದು ಹೋಗ್ತಾ ಇರೋದ್ರಿಂದ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾವು ಇವತ್ತಿನ ದಿವಸಕ್ಕೆ ಏನು ಕೊಡ್ತಾ ಇದ್ದೀವಿ ನಿಮ್ಮ ಗಮನಕ್ಕೆ ತಂದಿದ್ದೀವಿ. ನಾವು ನೆಕ್ಸ್ಟ್ ವಾರ ಯಾವತ್ತಾದ್ರು ಒಂದು 7 days 1 ವಾರ ಬಿಟ್ಟು ಮತ್ತೆ ಬರ್ತೀವಿ. ನಮ್ಗೆ ಏನ್ ನೀವು ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವೇನು ಅದನ್ನ ಏನ್ ಸರ್ ಕಾರ್ಗಳನ್ನ ಇದು ಹಾಕೋದು ಅಷ್ಟು ದೊಡ್ಡ ಏನು ರಾಕೆಟ್ ಸೈನ್ಸ್ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ಡಿಸ್ಕಾರ್ಡ್ ಮಾಡಿ ಯೂಸೇಬಲ್ ವೆಹಿಕಲ್ಸ್ ಎಷ್ಟಿದೆ ಗೊತ್ತಾ? ನಾವು ಅದಕ್ಕೆ ಎಲ್ಲಾ ವೆಹಿಕಲ್ ಫೋಟೋ ತೆಗೆದು ನಾವು ಇವಾಗ ರಿಜಿಸ್ಟ್ರೇಷನ್ ಡೀಟೇಲ್ಸ್ ತಗೋತೀವಿ. ಎಷ್ಟೆಷ್ಟು ವರ್ಷದ ಯಾವ ವರ್ಷದಿದೆ ಅಂತ. 15 ವರ್ಷ ಅಂತ ಹೇಳಿದ್ರೆ ಓಕೆ. ಈಗ ನನ್ ಕೆಲವೊಂದು ನೋಡ್ದಂಗೆ 7-8 ವರ್ಷದ ಒಳಗಡೆ ವೆಹಿಕಲ್ಸ್ ಒಂದು 25-30 ಕಾಣಿಸ್ತಾ ಇದ್ದಾವೆ. ನೋಡೋಣ ಅದು ಸತ್ಯಾಸತ್ಯ ನೋಡ್ತೀವಿ. ಸತ್ಯಾಸತ್ಯ ನೀವು ಪರಿಶೀಲಿಸಿ ನಮ್ಮ ಕಡೆಯಿಂದ ಏನಾಗಬೇಕು ವೆಹಿಕಲ್ ನಂಬರ್ ಜೊತೆ ನಾವು ಜೊತೆ ಪಬ್ಲಿಕ್ ಕಾಸ್ ನಿಮ್ಗೆ ಅರ್ಥ ಆಗಿದೆ. ನಾವು ಪಬ್ಲಿಕ್ ಕಾಸ್ಗೆ ಮಾಡ್ತಾ ಇರೋದು. ಸೊ ನಿಮ್ಗೂ ಕೂಡ ಜವಾಬ್ದಾರಿ ಇರೋದ್ರಿಂದ ನಿಮ್ಮ ಹತ್ರ ಹೇಳ್ತೀವಿ. ಅವ್ರಿಗೆ ಕಮ್ಯುನಿಕೇಟ್ ಮಾಡಿ. ಇಲ್ಲ ಬರ್ತಾ ಇಲ್ಲ ಅಂದ್ರೆ ವೆಯ್ಟ್ ಮಾಡಿ. ಇಲ್ಲ ನಾವು ಮೀಟಿಂಗ್ ಹೋಗಿದ್ದಾರೆ, ನಾನು ಕಮ್ಯುನಿಕೇಟ್ ಮಾಡಿ ಅವ್ರಿಗೆ ಗಮನ ತರ್ತೀನಿ. ಓಕೆ ಸರ್. ತಮ್ಮ ಹೆಸರು ಆದರ್ಶ. ಓಕೆ ಆದರ್ಶ ಸರ್, ಸಾಧ್ಯವಾದ್ರೆ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಎಲ್ಲರಿಗೂ ಕಡ್ಡಾಯವಾಗಿ ID ಕಾರ್ಡ್ ಹಾಕ್ಬೇಕು ಅಂತ ಈಗ ಬೇಕಾದ ರೆಫರೆನ್ಸ್ ಕೊಡಿ. ಹಳೆಯದಿದೆ ನಿಮ್ಮ ಫೈಲಲ್ಲೇ ಇದೆ. ಓಕೆ. ಇದು ನೀರು ಈ ಪಬ್ಲಿಕ್ ನಂದು ಬ್ಯಾಗ್ ನಿಮ್ಗೆ ಇದೊಂದು ಅಡಿಷನ್ ಐತೆ. ಕೆಲವರು ಹಾಕ್ತಿದ್ದಾರೆ ID ಕಾರ್ಡ್ ಇವಾಗ. ಕಾಂಟ್ರಾಕ್ಟ್ ಬೇಸಿಸ್ ಕಾಂಟ್ರಾಕ್ಟ್ ಬೇಸಿದ್ರೆ ಕಾರ್ಡ್ ಇರ್ತಾರೆ.
ಏನು ಮಾಡೋಣ ಕ್ಲೋಸ್ ಮಾಡೋಣ ಇದು ಎಲ್ಲೋದ್ರು ಇವರು ಏನಪ್ಪ ಅಲ್ಲ ಕ್ಲೋಸ್ ಮಾಡಬೇಡ ಸರ್ ಇಲ್ಲಿ ಇಟ್ಬಿಡಿ ಸರ್ ಏನು ಇಟ್ಬಿಡಿ ಸರ್ ಅಲ್ಲ ಅಲ್ಲಿ ಇದ್ರ ಮೇಲೆ ಇಟ್ಬಿಡಿ ಸರ್ ಟೇಬಲ್ ಮೇಲೆ ಇಡಿ ಹೇಳೇ ಬಿಡ ನೀಡಿ ಸರ್ ಅಲ್ಲಿ ತೋರಿಸ್ಬಿಟ್ಟು ಹೇಳಿ ಅಲ್ಲಿ ಇಡಪ್ಪ ಹೌದು ಅಲ್ಲಿ ಅಲ್ಲಿ ಇಡಪ್ಪ ನೀವು ಹೇಳಿ ನಿಧಾನ ನಿಧಾನ ವೀಕ್ಷಕರೇ ನೋಡಿ ಈಗ GS2 ಗಾಡಿಗಳಲ್ಲಿ ನಾವು ಅವಾಗಿಂದ ನೋಡಿದಾಗ ಈ ನೋಡಿ ಟುಬಾರ್ಮೋ ಅಂತ ಒಂದು ಸ್ಟ್ರಾಂಗ್ ಬೇರೆ ಅಂತೆ ಹಾಗೂ MC ವಿಸ್ಕಿ ಅಂತಿದೆ ಇದೊಂದು ಯಾವುದೋ ಬಾಟ್ಲು ಆಮೇಲೆ ಯಾವುದು ಉಪ್ಪಂತೆ ಉಪ್ಪು ಇದಕ್ಕೆ ಮಾವಿನಕಾಯಿ ಎಲ್ಲ ಬೇಕಲ್ಲ ಬೆಂಕಿ ಪಟ್ಟಗಳು ರಾಶಿ ಉಪ್ಪಿನಕಾಯಿ ಎಲ್ಲ ಸಿಕ್ಕಿದೆಯಾ ಗಾಡಿಗಳು ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ರಾಶಿ ಗಾಡಿಗಳಲ್ಲಿ ಕೆಳಗಡೆ ಅಲ್ಲೇ ಕಾಣಿಸ್ತೀನಿ ರಾಶಿ ಗಾಡಿಗಳಲ್ಲಿ ಅನಕೃತ ಏನೋ ಚಟುವಟಿಕೆಗಳನ್ನ ಎಲ್ಲಾ ಚಟುವಟಿಕೆಗಳು ಆ ಗಾಡಿಗಳಲ್ಲಿ ನಡೆಯಂಗೆ ಇದೇ ಅಧಿಕಾರಿಗಳೇ ದಾರಿ ಮಾಡಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕೇಳಕ್ ಬಂದ್ರೆ ನಮ್ಮನ್ನ ತೇಲಾಕೋ ವಿಷಯದಲ್ಲೇ ಇದ್ರೆ ಹೊರತು ಇದ್ರ ಬಗ್ಗೆ ಒಂದು ಯಾವ ತರ ನಾವು ಮಾಡ್ತೀರಿ ಅಂತ ಹಂಗಾಗಿ ಇಂತಹ ಅಧಿಕಾರಿಗಳನ್ನ ಏನ್ ಮಾಡಬೇಕು ಸಾರ್ವಜನಿಕರ ನೀವೇ ಎಚ್ಚೆತ್ಕೊಳ್ಳಿ. ಇಂತಹ ಅಧಿಕಾರಿಗಳು ಬಂಡೆದ್ದು ಕೂತಿದ್ದಾರೆ, ಅಧಿಕಾರಿಗಳಿಗೆ ಕೇಳಕ್ಕೂ ಆಗೋದಿಲ್ಲ. ಹಾಗಾಗಿ ಈ GST ಗಾಡಿಗಳ ಈ ಕೋಟ್ಯಾಂತರ ರೂಪಾಯಿ ದುಡ್ಡು ಯಾರಪ್ಪಂದು ಅಂತ ಗೊತ್ತಾಗ್ತಾ ಇಲ್ಲ. ಅಧ್ವಾನ ಮಾಡಿ ನಮ್ಮ ದುಡ್ಡನ್ನು ಪೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಷ್ಟೆಲ್ಲ ಪೋಲ್ ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳಿಗೆ ಇವೆಲ್ಲ ತೋರಿಸಿದ್ರು. ಅವ್ರ ಕಿವಿಗೆ ದೂರ್ಲಿಲ್ಲ, ಕಣ್ಣಿಗೂ ದೂರ್ಲಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ ಇವ್ರಿಗೆ ಹೇಳೋದು ಹೇಳಿದ್ರೆ ಏನ್ ಮಾಡ್ತಾರೆ ಅನ್ನೋದು 15 ದಿವಸ ಗಡುವು ಕೊಟ್ಟಿದ್ದಾರೆ, ಅವ್ರು ಟೈಮ್ ಕೇಳಿದ್ದಾರೆ. ಸೊ ಇನ್ನು 15 ದಿವಸ ಅವ್ರು ಟೈಮ್ ಕೇಳಿದ್ದಾರೆ. ನಾವು ಇಲ್ಲೇನಿದೆ ಎಲ್ಲಿ ಈ ಒಂದು ಕಾಂಪೌಂಡ್ ಏನೇನು ನಡೀತಾ ಇದೆ ಅಕ್ರಮ ಚಟುವಟಿಕೆಗಳು, ಹಾಗೆ ಏನೇನು ಲೋಪದೋಷಗಳಿದೆ ಅದು ಗ್ರೀವಿಯನ್ಸ್ ಎಲ್ಲ ತಗೊಂಡೋಗಿ ಅವ್ರಿಗೆ ಹೇಳಿದೀವಿ ನಾವು. ಅವರು ಅವ್ರ ಸೀನಿಯರ್ ಅಫಿಷಿಯಲ್ಗೆ ಕನ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೇನೆ ಈ ತರ ಚಟುವಟಿಕೆಗಳೆಲ್ಲ ನಡೀತಾ ಇದೆ ಅಂತ ಕೂಡ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಆದಷ್ಟು ಬೇಗ ನಮ್ಮ ವೆಹಿಕಲ್ಸ್ ಏನಿದೆ ನಮ್ಮ ತೆರಿಗೆ ಹಣದಲ್ಲಿ ತಗೊಬಂದು ಹಾಳಾಗ್ತಾರಂತ ವೆಹಿಕಲ್ಸ್ ಏನಿದೆ ಅದನ್ನ ಆಕ್ಷನ್ ಮಾಡಿ ಬಿಡ್ ಮಾಡಿ ಅದನ್ನ ಸೇಲ್ ಮಾಡಿ ಸರ್ಕಾರಕ್ಕೆ ದುಡ್ಡನ್ನ ಮತ್ತೆ ವಾಪಸ್ ತಗೊಬನ್ನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದೀವಿ. ಒಂದು 15 ಡೇಸ್ ಬಿಟ್ಬಿಟ್ಟು ಮತ್ತೆ ಬಂದು ಮತ್ತೊಮ್ಮೆ ಏನಾಯ್ತು ಅಂತ ಹೇಳಿ ನಿಮ್ಗೆ ಅಪ್ಡೇಟ್ಸ್ ನ ಕೊಡ್ತೀವಿ. ಸರ್ಕಾರದ ಮಾನದಂಡದ ಬಗ್ಗೆ ಈಗ ಭೇಟಿಯಾದಂಥ ಅಧಿಕಾರಿ ಹೇಳ್ತಾ ಇದ್ದಾರೆ ಹರೀಶ್ ಅವರು. ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ ಜೊತೆಯಲ್ಲಿ ನಿಮ್ಮ ಮಾನದಂಡಗಳು ವರ್ಷಾನುಗಟ್ಟಲೆ ಇಟ್ಕೋಬೇಡಿ. ಅದಕ್ಕೇನು ಈಗ ಒಂದು ವೆಹಿಕಲ್ ಗುಜರಿಗೆ ಹೋಯ್ತು ಅಂದರೆ ಡಿಸ್ಕಾರ್ಡೆಡ್ ಪೊಸಿಷನಿಗೆ ಬಂದರೆ ಅದನ್ನು ಬೇಗ ಡಿಸ್ಪೋಸ್ ಮಾಡೋದು. ಯಾಕಂದ್ರೆ ಒಂದು ಜಾಗ ಉಳಿಯುತ್ತೆ, ಇನ್ನೊಂದು ಅದನ್ನು ಏನೋ ಒಂದಿಷ್ಟು ದುಡ್ಡು ಬರುತ್ತೆ. 1 ಲಕ್ಷ ಎಷ್ಟೇ ಬರಲಿ, ಹನಿ ಹನಿ ದುಡಿದ್ರೆ ಹಳ್ಳ ಅಂತಾರೆ. ಹಾಗಾಗಿ ಅಂಥ ಇದರಲ್ಲಿ ನಿರ್ಲಕ್ಷ್ಯ ತೋರಿಸದೆ ಸರ್ಕಾರಕ್ಕೂ ನಾವು ಮನವಿ ಮಾಡ್ತಾ ಇರೋದು ಏನಂದ್ರೆ ಏನ್ ನಿಯಮ ಇದೆ ಇಂಥ ವೆಹಿಕಲ್ಗಳು ಬರೀ ಇಲ್ಲಿ ಮಾತ್ರ ಸ್ಟೇಷನ್ಗಳ ಹತ್ರ ಮತ್ತೆ ತಾಲೂಕ್ ಕಚೇರಿಗಳ ಹತ್ರ ತುಂಬಾ ಕಡೆ ಹಳ್ಳಿ ತಾಲೂಕ್ ಸೆಂಟ್ರಲ್ಲು ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲೂ ಬೇಕಾದಷ್ಟು ಈ ತರ ವೆಹಿಕಲ್ಗಳು ಸಿಗ್ತವೆ ಡಿಸ್ಕಾರ್ಡೆಡ್. ಇದಕ್ಕೆ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಒಂದು ಪಾರ್ಕಿಂಗ್ ಜಾಗ ಅದು ಸಿಗುತ್ತೆ. ಇದೆಲ್ಲ ಅನವಶ್ಯಕವಾಗಿ ಒಂದು 150 ವೆಹಿಕಲ್ ಇಟ್ಕೊಂಡು ಇರೋ ಜಾಗನೂ ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಹೇಳಿ ಒಂದು ಸಿಸ್ಟಮ್ ಗಾಡಿಗಳ ಸಿಸ್ಟಮ್ಗಳೇ ಇಲ್ವಲ್ಲ, ಅದು ಮಿಸ್ಸಿಂಗ್ ಇದೆ ಒಂದಿಷ್ಟು ಎಲ್ಲ. ಅದರ ಜೊತೆಗೆ ಇಲ್ಲಿ ಕೇವಲ ಬರೀ ತೆರಿಗೆ ಹಣವನ್ನ ಕಲೆಕ್ಟ್ ಮಾಡೋದು, GST ಕಲೆಕ್ಟ್ ಮಾಡೋದು ಮಾತ್ರ ಇವ್ರ ಕೆಲಸ ಅಲ್ಲ. ಈ ಪ್ರೆಮಿಸಸ್ ನಲ್ಲಿ ಏನೇನು ನಡೀತಾ ಇದೆ ಅಂತ ನೋಡ್ಕೋಬೇಕು. ಯಾಕಂದ್ರೆ ವೆಹಿಕಲ್ಸ್ ಎಲ್ಲ ಸಾಕಷ್ಟು ಏನು ಐಟಮ್ಸ್ ಮಿಸ್ಸಿಂಗ್ ಇದೆ. ಅದನ್ನ ಅಟ್ಲೀಸ್ಟ್ ಒಬ್ರು ಸೀನಿಯರ್ ಮೋಸ್ಟ್ ಅಫಿಷಿಯಲ್ ನಮ್ಮ ಕಾಂಪೌಂಡ್ ಒಳಗಡೆ ಏನ್ ನಡೀತಾ ಇದೆ ಅಂತ ಒಂದ್ಸಲಿ ನೋಡ್ಕೊಬರೋಣ ಅಂತ ಹೇಳಿ ವಾಕ್ ಮಾಡಿ ನೋಡ್ಬೇಕು. ಬಂದು ಕಾರ್ನಲ್ಲಿ ಬರೋರಂತ AC ಕಾರ್ನಲ್ಲಿ ಬರೋದು, ನಾನು AC ಕ್ಯಾಬಿನ್ಗೆ ಹೋಗ್ತೀನಿ, ನನ್ನ ಕೆಲಸ ಎಷ್ಟಿದೆ ಅಷ್ಟೇ ನಾನು ಮುಗಿಸ್ಕೊಂಡು ಕೆಲಸ ಅದನ್ನ ಕೂಡ ಮಾಡ್ಬೇಕು. ಅದನ್ನ ಇವತ್ತು ಹೇಳ್ಬಿಟ್ಟು ಹೋಗೋಣ ಅಂತ ನಾವ್ ಇಲ್ಲಿ ಬಂದಿದ್ದು. ಇನ್ನೊಂದು 15 ಡೇಸ್ ಬಿಟ್ಟು ನೋಡೋಣ ಏನಾಗ್ತದೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ವೆಹಿಕಲ್ಗಳ ಬಗ್ಗೆ ಡಿಸ್ಕಸ್ ಮಾಡಿ ಏನ್ ಮಾಡಿದ್ರೆ ನೋಡೋಣ. ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಏನ್ ಕೊಟ್ಬಿಟ್ಟು ಮೊಬೈಲ್ ಮಾತ್ರ ಕೆಳಗೆ ಹಾಕ್ಬಿಡಿ ನಂದೆ.